ನಮಸ್ಕಾರ ಸರ್. ನಮಸ್ಕಾರ. ಇದು ಚಿಕ್ಕಬಳ್ಳಾಪುರ ಹತ್ರ ತೋಟ ಬರುತ್ತೆ, ಚೆಲ್ಪುರ ಗೇಟ್ ಅಲ್ಲಿ. ಇವ್ರದ್ದು ತೋಟ ಬಂದು ಗೌಗೇನಹಳ್ಳಿ. ಇವ್ರ ಹೆಸರು ಫಾರ್ಮರ್ ಹೆಸರು ಬಂದು ನಾಗೇಶ್ ಅಂತ. ಇದು 2ನೇ ಕ್ರಾಪ್. ಇದೆಲ್ಲ ಒಂದು 3 ತಿಂಗಳು ಆಗ್ತಾ ಬಂದಿದೆ. ಎಲ್ಲ ದಾರ ರೀಸೆಂಟ್ ಆಗಿ ಕಟ್ಟಿದ್ದಾರೆ. ಇದು ಸ್ವಲ್ಪ ಸೆಟ್ಟಿಂಗ್ ಆಗಿದೆ, ಚೆನ್ನಾಗಿದೆ. ದಾರ ಎಲ್ಲ ಇನ್ನೂ ಸ್ವಲ್ಪ ಕಟ್ಟಬೇಕಾಗುತ್ತೆ, ಫ್ರೀ ಮಾಡಬೇಕು. ಸ್ವಲ್ಪ ಹತ್ರ ಕಟ್ಬಿಟ್ಟಿದ್ದಾರೆ. ಈ ತರ ಫ್ರೀ ಆಗಿ ಕಟ್ಟಿದ್ರೆ ನಮ್ಗೆ ಔಷಧಿನೂ ಚೆನ್ನಾಗಿ ಬೀಳುತ್ತೆ, ಒಂದಕ್ಕೊಂದು ಟಚ್ ಆಗಲ್ಲ. ನೋಡ್ರಿ ಇದು ಕಟ್ಟಿಲ್ಲ, ಇನ್ನೊಂದು ರೌಂಡ್ ಕಟ್ಟಬೇಕು. ಇದು ಬಂದು ಮುಳ್ಳ ಮೇಲೆ ಟಚ್ ಆಗುತ್ತೆ. ಈ ಮುಳ್ಳಿಗೆ ತೂಕ ಆಗ್ತಾ ನೋಡ್ರಿ ಇಲ್ಲಿ ಮುಳ್ಳ ಈ ತರ ಡ್ಯಾಮೇಜ್ ಆಗುತ್ತೆ, ಕಾಯಿ ಎಲ್ಲ ದಪ್ಪ ಆದ್ಮೇಲೆ ಹೊಡೆಯುತ್ತೆ. ಅದಕ್ಕೆ ಇನ್ನೂ ಒಂದ್ಸರಿ ಕಟ್ಸ್ಬೇಕಿದು. ಇದು 2ನೇ ಕ್ರಾಪ್, ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ. ಒಂದೇ ಸರಿಗೆ ಸೆಟ್ಟಿಂಗ್ ಹೋಗ್ಬಿಡ್ತಿದ್ದು. ಫಿಮೇಲ್ ಫ್ಲವರ್ ಬಂತು, ಚೆನ್ನಾಗಿ ಸೆಟ್ಟಿಂಗ್ ಆಯ್ತು. ಮತ್ತೆ ಇದಕ್ಕೆಲ್ಲ ನಾವು ಸ್ಟಾರ್ಟಿಂಗ್ ಅಲ್ಲಿ ಗ್ರೋಸ್ಟಿಮು ಅದೆಲ್ಲ ಸ್ಪ್ರೇ ಕೊಡಿಸಿದ್ವಿ. ಬ್ರಾಸೋಪಿಟ್ಟು, ಗ್ರೋಸ್ಟಿಮು ನಾವ್ ಹೆಂಗ್ ಹೇಳಿದ್ರೆ ಅದು ಫಾಲೋ ಮಾಡ್ತಾರೆ ಇವರು. ಮತ್ತೆ ಅವರು ರೈತರು ಬರ್ತಾ ಇದಾರೆ, ಅವರು ಮಾತಾಡ್ತಾರೆ. ಸೆಟ್ಟಿಂಗ್ ಎಲ್ಲ ಒಳಗಡೆ ಎಲ್ಲ ಸ್ಟೆಮ್ ಅಲ್ಲೆಲ್ಲ ಸೆಟ್ಟಿಂಗ್ ಆಗಿದೆ ನೋಡ್ರಿ. ಇವರು ತೋಟ ಇವ್ರದ್ದೆ, ಅಣ್ಣ ತಮ್ಮಂದಿರವರು. ನಮಸ್ಕಾರ. ಕಟಿಂಗ್ ಎಲ್ಲ ಚೆನ್ನಾಗೈತ್ರಿ. ಕಟಿಂಗ್ ಎಲ್ಲ ಚೆನ್ನಾಗಿದೆ. ಇವ್ರು ನರಸಿಂಹಮೂರ್ತಿ ಡಾಕ್ಟರ್ ಅನ್ನೋರೆ. ನಮ್ದು ಸ್ಟಾರ್ಟಿಂಗ್ ರೆಸ್ಟ್ ಫೀಲ್ಡ್ ಅಲ್ಲಿ ನಿಂತು ಇವರೇ ನೋಡ್ತಾ ಇರೋದು. ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಅವ್ರು ಏನು ಔಷಧಿ ಬರ್ಕೊಟ್ಟಿದಾರೋ ನಾವು ಅದೇ ಇದು ಮಾಡ್ತಾ ಇದ್ದಾರೆ. ಅವ್ರನ್ನ ಬಿಟ್ಟು ನಾವು ಯಾವುದೇ ರೀತಿ ಸಪ್ರೇಟ್ ಆಗಿ ಏನು ಹೊಡಿತಾ ಇಲ್ಲ. ಒಳ್ಳೆ ರಿಸಲ್ಟ್ ಅವ್ರು ಕೊಟ್ಟಿರೋ ಔಷಧಿ ಎಲ್ಲ ನಮ್ಗೆಲ್ಲ ಒಳ್ಳೆ ರಿಸಲ್ಟ್ ತಂದಿದೆ. ಮತ್ತೆ ಇವ್ರು ನಾವ್ ಹೇಳೋದಕ್ಕಿಂತ ಹೆಚ್ಚಿಗೆ ಮಾಡ್ತಾರೆ. ನಾವೇನ್ ಹೇಳಿದ್ರೆ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಹೆಚ್ಚಿಗೆ ಮಾಡ್ತಾರೆ. ಈ ನೀರು ವಾಟರ್ ಮ್ಯಾನೇಜ್ಮೆಂಟ್ ಆಗ್ಲಿ, ಇದು ಡ್ರಿಪ್ ನೋಡ್ರಿ ಇವ್ರು ಒಂಥರ ಹಾಕಿದ್ದಾರೆ. ಈ ತರ ಹಾಕಿದ್ರೆ ನಾವ್ ಎಲ್ಲಿಗೆ ಬೇಕೋ ಅಲ್ಲಿ ಎಲ್ಲಿ ಫೀಡಿಂಗ್ ಕೊಟ್ಟಿದ್ರೆ ಅಲ್ಲಿ ಹಾಕೊಬಹುದು ಇದು. ಮತ್ತೆ ಇವಾಗ 3 ಮಂತ್ಸ್ ಮುಗ್ಮೇಲೆ ನಾವು ಮತ್ತೆ ಕೊಡ್ತಿರಲ್ಲ ಸರ್ ಫೀಡಿಂಗ್. ಈಗ ನಾವು ತೋಟದಲ್ಲಿ ಫ್ಲವರ್ ಸ್ಟೇಜ್ ಅಲ್ಲಿ ಒಂದು ತೋಟ ನೋಡ್ಕೊಂಡ್ ಬಂದ್ರಲ್ಲ, ಜೇನ್ ಪೆಟ್ಟಿಗೆ ಹೇಳಿದ್ರಲ್ಲ, ಇವರೇ ಅವ್ರಿಗೆ ಜೇನ್ ಪೆಟ್ಟಿಗೆ ಕೊಟ್ಟಿರೋದು. ಈಗ ಒಂದು ತೋಟ ನೋಡ್ಕೊಂಡ್ ಬಂದ್ವಲ್ಲ, ಅವ್ರು ಹೇಳಿದ್ರಲ್ಲ ವಿಡಿಯೋದಲ್ಲಿ, ಇವರೇ ಜೇನ್ ಪೆಟ್ಟಿಗೆ ಕೊಟ್ಟಿರೋದು ಅವ್ರಿಗೆ. ನಾವು ರೆಸ್ಟ್ ಫೀಲ್ಡ್ ಅಲ್ಲಿಂದ ಮೊನ್ನೆ ಫಸ್ಟ್ ಬೆಳೆ ಇವ್ರ ಹತ್ರ ಮೇಂಟೈನ್ ಮಾಡಿದ್ದು. ಇನ್ನು ಸ್ವಲ್ಪ ಇದ್ರಲ್ಲಿ ತಿನ್ನಿಂಗ್ ಮಾಡ್ಬೇಕು. ಈ ಕೊನೆಯಲ್ಲಿ ಬಂದಿರ್ತಾವಲ್ಲ ಈ ಸಣ್ಣವು ಮತ್ತೆ 2-3 ಇರೋ ಕಡೆ ಇಲ್ಲಿ ಇಂಥವೆಲ್ಲ ತೆಗಿಬೇಕು. ಸ್ವಲ್ಪ ಇವೆಲ್ಲ ತೆಗೆದ್ರೆ ಸೈಜ್ ಎಲ್ಲ ಚೆನ್ನಾಗಿ ಬರುತ್ತೆ. ನೋಡ್ರಿ ದಾರ ಸರಿಯಾಗಿ ಕಟ್ಟಿಲ್ಲ ಇದು, ಇನ್ನೂ ಒಂದ್ ರೌಂಡ್ ಕಟ್ಸ್ಬೇಕು. ಅದು ಇಲ್ಲಿ ಕೂಡ ಕಟ್ಬಿಟ್ಟಿದ್ದಾರೆ, ಹಿಂಗ್ ಕಟ್ಬೇಡ್ರಿ, ಸ್ವಲ್ಪ ಫ್ರೀ ಆಗಿ ಕಟ್ರಿ, ಔಷಧಿ ಎಲ್ಲ ನೀಟಾಗಿ ಬೀಳುತ್ತೆ. ಇದು ನೋಡ್ರಿ ಈ ತರ ಸ್ವಲ್ಪ ಫ್ರೀ ಆಗಿರ್ಬೇಕು. ಕಟ್ಟಿದ ಎಲ್ಲ ಈ ತರ ಫ್ರೀ ಆಗಿದ್ರೆ ನಮ್ಗೆ ಔಷಧಿನೂ ನೀಟಾಗಿ ಬೀಳುತ್ತೆ. ಎಲ್ಲ ಒಂದಕ್ಕೊಂದು ಟಚ್ ಆಗಲ್ಲ, ಕಾಯಿಗೆ ಡ್ಯಾಮೇಜ್ ಆಗಲ್ಲ. ವಾಟರ್ ಶೂಟ್ ಏನೋ ಒಂದ್ ಜಾಗದಾಗ ಎಲ್ಲಿ ವಾಟರ್ ಶೂಟ್ ಕಾಣಂಗಿಲ್ಲ. ಅಲ್ಲ ನಾವು ತೆಗಿತಾ ಇರ್ತೀರಿ ಅಂದ್ರೆ ಇವಾಗ ಡಾಕ್ಟರ್ ನಾವು ಒಂದ್ ಮಂತ್ಗೊಂದ್ಸರಿ ಕರೀತೀರಿ. ಡಾಕ್ಟರ್ನ ಒಂದ್ ಮಂತ್ಗೊಂದ್ಸರಿ ಕರೀತೀರಿ. ಅವ್ರು ಏನ್ ಗೈಡೆನ್ಸ್ ಕೊಡ್ತಾರೋ ಆ ಗೈಡೆನ್ಸ್ ಮೇಲೆ ನಾವು ಮಾಡ್ತಾ ಇರ್ತೀರಿ. ಆ ತರ ನೀಟಾಗಿ ಇಟ್ಕೊಂಡಿದ್ರು ಬೆಳಿಬೇಕು ಚೆನ್ನಾಗಿ ಅಂತ ಹೇಳ್ಬಿಟ್ಟು ಅಷ್ಟೇ. ಅವ್ರು ಏನ್ ಚೆನ್ನಾಗಿ ಮಾಡಿದ್ದಾರೆ. ಇದು ಕೋಲ್ ಹಾಕಿರೋದಾಗ್ಲಿ, ಕಂಬಿ ಕಟ್ಟಿರೋದಾಗ್ಲಿ. ಮತ್ತೆ ಇವ್ರು ಬಂದು ರೈತರು ಕೆಲಸನೂ ಮಾಡ್ತಾರೆ. ಮತ್ತೆ ಈ ಕೂಚ ಹಾಕೋದು, ಕಂಬಿ ಹಾಕೋದು, ಇದು ಕೆಲಸನೂ ಮಾಡ್ಕೊಡ್ತಾರೆ. ಕಾಂಟ್ರಾಕ್ಟ್ ತರ ಡೆಮಾಲಿಷನ್ ಮಾಡೋದು, ಅದ್ರ ಜೊತೆಗೆ ಇದು ಮಾಡ್ಕೊಂತಾರೆ ಅವರು. ಇವಾಗ ನಮ್ ತೋಟಕ್ಕೆ ಲೇಔಟ್ ಮಾಡೋದು, ಸುತ್ತು ಮುಳ್ಕಂಬಿ ಹೇಳ್ಕೊಡೋದು, ಕೂಚ ಮಾಡೋದು ಎಲ್ಲ ಇವ್ರು ಮಾಡ್ಕೊಡ್ತಾರೆ ತೋಟಕ್ಕೆ. ಇದು ಟೋಟಲ್ 2 ಎಕರೆ ಇದೆ. ಇನ್ನೊಂದ್ ಎಕರೆ ಸಣ್ಣ ಗಿಡ ಹೊಸದಾಗಿ 1 ಎಕರೆ ನಮ್ಗೆ ಇದು ನೋಡ್ರಿ ಹಿಂಗ್ ಸೆಟ್ಟಿಂಗ್ ಆಗ್ಬೇಕು ಒಳಗಡೆ. ABC ವೆರೈಟಿ ಹೊಸದಾಗಿ ಇನ್ನೊಂದು 1 ಎಕರೆ ಮಾಡಿದ್ದಾರೆ ಇಲ್ಲೇ ಪಕ್ಕದಲ್ಲಿ. ಈ ತರ ಸ್ಟೆಮ್ ಸೆಟ್ಟಿಂಗ್ ಆಗಬೇಕು. ಆ ಕಡೆ ಚೆನ್ನಾಗಿ ಇನ್ನ ಕೆಳಗಡೆ ಸರ್ ಬನ್ನಿ. ನಾವು ರೆಸ್ಟ್ ಫೀಲ್ಡ್ ಅಲ್ಲಿ ನಿಂದೆ ಇವ್ರು ಏನ್ ಹೇಳ್ಕೊಟ್ಟಿದ್ರು ಅದೇ ಮೇಂಟೈನ್ ಮಾಡ್ತಾ ಇರೋದು. ಅಂದ್ರೆ ಕಾಂಪೌಂಡ್ ಹಾಕ್ಸೋದು ಎಲ್ಲ ಮಾಡ್ಕೊಡ್ತಾರೆ. ಇವ್ರು ಮಾಡ್ಕೊಡ್ತಾರೆ. ಇವ್ರನ್ನ ಯಾರಾದ್ರೂ ರೈತರು ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಇವ್ರ ನಂಬರ್ ಬೇಕಾದ್ರೆ ನನ್ ಕೇಳಿದ್ರೆ ನಾನು ಕೊಡ್ತೀನಿ. ದಾಳಿಂಬೆ ಅಕಸ್ಮಾತ್ ಪ್ರೈವೇಟ್ ಆಗಿ ಜಮೀನ್ ಕೊಂಡ್ಕೊಂಡು ಅದ್ರ ಕಾಂಪೌಂಡ್ ಮುಲ್ತಂತಿ ಹಾಕೊಡೋದು ಅದೆಲ್ಲ ಮಾಡ್ಕೊಡ್ತೀವಿ. ಹಳೆ ಮನೆ ಡೆಮಾಲಿಷನ್ ಇರೋದು, ಪ್ರತಿಯೊಂದು ಕಾಂಪೌಂಡ್ ಗಿಂಪೌಂಡ್ ಮಾಡ್ಕೊಡೋದಾದ್ರೂ ಮಾಡ್ಕೊಡ್ತೀವಿ. ಆಕ್ಚುಲಿ ನಾವು ಮೊದ್ಲಿಂದ ಅದೇ ಕೆಲಸ. ಮತ್ತೆ ನಾವು ರೈತರಿಗೆ ಇದು ಮಾಡ್ಕೊಂಡು ಅದು ಮಾಡ್ತಾ ಇದ್ವಿ. ಇದ್ರಲ್ಲಿ ನೋಡ್ರಿ ಇದು ಚೆನ್ನಾಗಿ ಒಳಗಡೆ ಸೆಟ್ಟಿಂಗ್. ಕೆಲವು ತೋಟದಲ್ಲಿ ಏನಾಗುತ್ತಂದ್ರೆ ಎಲ್ಲ ಸುತ್ತು ಕೊನೆಯಲ್ಲಿ ಬಂದ್ಬಿಡುತ್ತೆ. ಇದು ನೋಡ್ರಿ ಒಳಗಡೆ ಹಿಂಗ್ ಬರ್ಬೇಕು. ಇದೆಲ್ಲ ಸೈಜ್ ಚೆನ್ನಾಗಿ ಬರುತ್ತೆ. ಒಳಗಡೆ ನೆರಳು ಇರುತ್ತೆ, ಸನ್ಬರ್ನ್ ಆಗಲ್ಲ, ಒಳಗಡೆ ಕಾಯಿ ಸಮಸ್ಯೆ ಏನ್ ಬರಲ್ಲ. ಇದು ಸ್ಕ್ರಾಚಿಂಗ್ ಆಗೋದಾಗ್ಲಿ ಆ ತರ ಏನು ಸಮಸ್ಯೆ ಬರಲ್ಲ. ಇಲ್ಲಿಂದ ಪ್ರಾಬ್ಲಮ್ಸ್ ಏನ್ ಬರುತ್ತೆ ಅಂದ್ರೆ ಸರ್ಕಾಸ್ಪೋರ, ಚುಕ್ಕೆ ರೋಗ, ಇಲ್ಲಿ ಮೂತಿ ಕೊಳೆ ರೋಗ ಅಂತ ಬರುತ್ತೆ, ಆಂಥ್ರಾಕ್ನಸ್ ಬರುತ್ತೆ. ಅದನ್ನ ಇಲ್ಲಿಂದಾನೇ ಕಂಟ್ರೋಲ್ ಮಾಡ್ಕೊಬೇಕು. ಬ್ಯಾಕ್ಟೀರಿಯಾಸನ್ ಕೊಡಿಸ್ಬೇಕು, ಜಾಂತೋನಿಲ್ ಕೊಡಿಸ್ಬೇಕು, ಮತ್ತೆ ಫಂಗಿನಿಲ್, ಸ್ಕೋರು, ಮತ್ತೆ ಜಾಂತೋನಿಲ್, ಬ್ಯಾಕ್ಟೀರಿಯಾಸನ್, ಡೌನಿಪಾಸ್, ಕ್ಯಾಪ್ಟನ್, ಆ ತರ ಈ ಸ್ಟೇಜ್ ಅಲ್ಲೆಲ್ಲ ಕೊಡ್ತಾ ಇರ್ತೀವಿ. ಮಳೆ ಜಾಸ್ತಿ ಆಯ್ತಂದ್ರೆ ಅದೇ ಕೊಡೋದು ಈಗೆಲ್ಲ. ಮತ್ತೆ ನೀವು ಇದು ಬಿಟ್ಟರೆ ಮತ್ತೆ ಬೇರೆ ಏನ್ ಬೆಳೆ ಮಾಡಿದ್ರಿ? ಇದು ಹೊಸ ಗಿಡ ಇಲ್ಲಿ ಪಕ್ಕದಲ್ಲಿ ಮಾಡಿದ್ರೆ ಹೂವ ಬೆಳಿತೀರಾ? ಹೂವು ನಿಮ್ಗೆ ಹೂವು ನಮ್ದೆ. ಅದು ಸಣ್ಣ ಗಿಡದಲ್ಲಿ ಹಾಕಿದಾರೆ ನೋಡ್ರಿ, 1 ಎಕರೆ ಮಾಡಿದ್ದಾರೆ. ಇದನ್ನು ಇವರೇ ಡಾಕ್ಟರ್ ನರಸಿಂಹಮೂರ್ತಿ ಡಾಕ್ಟರ್ ನಮ್ಗೆ ABCD ಇದು ಕೊಡ್ಸಿರೋ ಪ್ಲಾಂಟೇಶನ್. ಅವ್ರ ಗೈಡೆನ್ಸ್ ಮೇಲೆ ಅದನ್ನು ಮಾಡ್ತಾ ಇರೋದು. ಈ ಕಡೆ ಸ್ವಲ್ಪ ಚೆನ್ನಾಗಿ ಕೂತ್ಕೊಂಡಿದೆ ಸರ್ ಟಾಪ್. ಇಲ್ಲ ಕಟ್ಟೋದೆಲ್ಲ ಬಹಳ ಚೆನ್ನಾಗಿ ಕಟ್ತಾರೆ ಅವರು, ಚೆನ್ನಾಗಿ ಕಟ್ಟಿದ್ದಾರೆ.
ಇದು ಫಸ್ಟ್ ಹಾಕಿರೋದು ಕಡ್ಡಿ ಇದು. ಈ ಕಡ್ಡಿ ಸ್ವಲ್ಪ ಇನ್ನು ಸ್ಟ್ರೆಂತ್ ಆಗಿ ಮಾಡಿದ್ರೆ ಚೆನ್ನಾಗಿರೋದು. ಸ್ವಲ್ಪ ಲೋಡ್ ಜಾಸ್ತಿ ಆದಾಗೆ ಮುರ್ಕೊಳೋದು ಆ ತರ ಪ್ರಾಬ್ಲಮ್ ಬರುತ್ತೆ ಇದು. ಇದೆಲ್ಲ ಜಾಸ್ತಿ ಆದಾಗ ಇದು ಕಂಬಿ ಜಗ್ಗುತ್ತಲ್ಲ, ಜಗ್ಗದಾಗ ಈ ಕಡ್ಡಿ ಸ್ವಲ್ಪ ಏನಾದ್ರು ಸ್ಟ್ರೆಂತ್ ಮಾಡಿದ್ದು ಸರ್ ಮಾಡಿ. ಮಳೆ ಬಿದ್ದಾಗೆಲ್ಲ ಡ್ಯಾಮೇಜ್ ಆಗುತ್ತೆ. ಇಲ್ಲಿ ಅಲ್ಲಿಗೂ ನೋಡಿ, ಇಲ್ಲಿ ಮಳೆ ಎಲ್ಲ ಹೊಡೆದು ಇದು ಮಾಡಿದ್ದಾರೆ, ಕಂಬಿ ಕಟ್ಟಿದ್ದಾರೆ. ಇದು ನೋಡ್ರಿ, ಇದೆಲ್ಲ ಜಾಸ್ತಿ ಆಯ್ತು. ಇನ್ನೂ ಸ್ವಲ್ಪ ತೆಗಿಬೇಕಾಗುತ್ತೆ. ಸ್ವಲ್ಪ ನೋಡ್ಕೊಂಡು ಆಂಥ್ರಾಕ್ನೋಸ್ ಅವೆಲ್ಲ ಏನಾದ್ರು ಬಂದ್ರೆ ಅಂತೆಲ್ಲ ತೆಕ್ಕೊಂಡು, ಬರ್ದೇ ಇರೋ ತರ ಮಾಡ್ಬೇಕು. ಬಂದ್ರೆ ಅವೆಲ್ಲ ಕಂಟ್ರೋಲ್ ಮಾಡ್ಕೊಂಡು ತೆಗಿಬೇಕು ಅದೆಲ್ಲ. ಈಗ ಇದರಲ್ಲಿ ಏನು ಹೂವ ಇದು ಎರಡು ಸೇರಿ ಮಾಡ್ತಿದ್ರಲ್ಲ? ಅಲ್ಲ ಸರ್, ಫಸ್ಟು ABC ಪ್ಲಾಂಟ್ ಇವ್ರು ಕೊಡ್ಸ್ಮೇಲೆ ಇದು ಮಾಡಿದ್ದು. ಮತ್ತೆ ನಾವು ಇದು ಲೇಟ್ ಆಗುತ್ತಲ್ಲ, ನೆಕ್ಸ್ಟು 2 yearsಗಳಲ್ಲಿ ಇದು ಕ್ರಾಪ್ ಬರೋದು. ಅಷ್ಟೊತ್ತಿಗೆ ಬೆಳ್ಕೊಬೋದು ಅಂತ ಸೆಂಟ್ರಲ್ ಗ್ಯಾಪ್ ಇರೋದು ಮಾಡ್ಕೊಂಡಿರೋದು. ಅದು ಅಷ್ಟೊಂದು ಗಿಡ ಆಗಿಲ್ಲ. ಇದು ಚಾಕ್ಲೇಟ್ ವೆರೈಟಿ ಹಾಕಿದ್ದಾರೆ. ಚಾಕ್ಲೇಟ್ ಇದು ಚಾಕ್ಲೇಟ್ ವೆರೈಟಿ ಅಂತಾರೆ. ಮತ್ತೆ ಇದು ಡ್ರಿಪ್ಪು ಅಷ್ಟೇ. ಇದು ಈ ತರ ಮಾಡಿದಾರಲ್ಲ, ಈಗ ಮಳೆ ಬಿದ್ದೈತೆ, ಈ ಡ್ರಿಪ್ ಇಲ್ಲಿ ಹಾಕೋದು ದೂರ, ಸೇಮ್ ಇನ್ನೊಂದು ಇದೇ ತರ ಆ ತರ ಅಲ್ಲೊಂದು ಡ್ರಿಪ್ ಮಾಡ್ಕೊಂಡ್ಬಿಟ್ಟು ಗೊಬ್ಬರ ಫೀಡಿಂಗ್ ಕೊಟ್ಬಿಟ್ಟು ಹಿಂಡಿ ಮೈಕ್ರೋ ನ್ಯೂಟ್ರಿಯೆಂಟ್ ಗೊಬ್ಬರ ಎಲ್ಲ ಕೊಟ್ಬಿಟ್ಟು ಇನ್ ಸ್ವಲ್ಪ ಬೆಡ್ ರೈಸ್ ಮಾಡ್ಕೊಳೋದು. ಆಮೇಲೆ ದೊಡ್ಡ ಗಿಡ ಮತ್ತೆ ಇನ್ನೆಲ್ಲ ನೆಕ್ಸ್ಟ್ ಈ ಕ್ರಾಪ್ ಜೊತೆಗೆ ಇಲ್ಲ ಮಾರ್ಚ್ ಇಲ್ಲ ಫೆಬ್ರವರಿಗೆ ಕ್ರಾಪ್ ಪ್ರೂನಿಂಗ್ ಮಾಡ್ಕೊಳೋದು. ಇದು ABC ವೆರೈಟಿ, ABC ಬಯೋಟೆಕ್ ಅಂತ. ಅದು ಇಲ್ಲೇ ಲೋಕಲ್ ಅಲ್ಲಿ ಸಿಗುತ್ತೆ, ತಗೊಂಬಂದು ಇದು ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಇದು ಬೆಡ್ ಸಿಸ್ಟಮ್ ನೋಡ್ರೆ ಒಂಚೂರು ಕಳೆ ಇಲ್ಲ. ಡ್ರಿಪ್ ಸಿಸ್ಟಮ್, ಬೆಡ್ ಸಿಸ್ಟಮ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈಗ ಒಂದು ಪ್ರೂನಿಂಗ್ ಆಗಿದೆ, ಇವರೇ ಮಾಡ್ಕೊಂಡಿದ್ದಾರೆ. 1-2 ಗಿಡ ತೋರಿಸ್ಕೊಟ್ಟೆ ನಾನು, ಈ ತರ ಮಾಡ್ಕೊಳ್ರಿ ಅಂತ. ಅದೇ ತರ ನೋಡ್ರಿ, ಸಿಂಗಲ್ ಸ್ಟೆಮ್, ಕೆಲವು ಕಡೆ ಸಿಂಗಲ್ ಸ್ಟೆಮ್ ಬಿಟ್ಟಿದ್ದಾರೆ. ಸಿಂಗಲ್ ಸ್ಟೆಮ್ ಬಿಟ್ಟಿದ್ದಾರೆ. ಮೇಲೆ ಲೈಟ್ ಆಗಿ ಆಲ್ಟ್ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ಇದು ಕಷ್ಟಪಟ್ರೆ ಇವೆಲ್ಲ ಮಾಡೋಕ್ಕಾಗೋದು. ನಾವು ಎಲ್ಲ ಲೇಬರ್ ಮೇಲೆ ಡಿಪೆಂಡ್ಮೆಂಟ್ ಆದ್ರೆ ಆಗಲ್ಲ. ಇದು ಇವರು ಓನ್ ಆಗಿ ಮಾಡಿರೋದು ಇವೆಲ್ಲ. ಅದೇ ಈಗ ಬೇರೆಯವರು ತೋಟದಲ್ಲಿ ಏನೇನೋ ಬೇಕು ಅವರೇ ಮಾಡಿಕೊಡ್ತಾರೆ, ಇವರೇ ಮಾಡ್ಕೊಡ್ತಾರೆ. ಬೆಡ್ ಮಾಡೋದಾಗ್ಲಿ ಎಲ್ಲ ತರ ಕೆಲಸ ಇವರೇ ಮಾಡ್ಕೊಡ್ತಾರೆ. ಈಗ ಇದು ಊರ ಯಾವ್ದು ಬರ್ತದೆ ಅಂದ್ರೆ ಇಲ್ಲಿ? ಇದು ನಮ್ದು ಗೌಗೇನಹಳ್ಳಿ. ಅಲ್ಲಿ ಬರೋದು, ಅಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆ ನೋಡಿ ಸರ್, ಅಲ್ಲಿ ಬರೋದು. ಅಲ್ಲಿ ನಮ್ದು ಅಲ್ಲಿ ಪ್ರಾಪರ್ಟಿ ಇದೆ, ಇಲ್ಲೂ ಐತೆ. ನಾವು ಅಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡ್ಕೊಂಡ್ಬಂದು ಇಲ್ಲಿ ಮಾಡ್ತೀವಿ. ಆಮೇಲೆ ಇದು ದೇವನಹಳ್ಳಿ ಅಲ್ಲ, ಚಿಕ್ಕಬಳ್ಳಾಪುರ ತಾಲೂಕು ಡಿಸ್ಟ್ರಿಕ್ಟ್, ನಮ್ ಚಿಕ್ಕಬಳ್ಳಾಪುರ ಬರುತ್ತೆ. ಅದು ನಂದಿ ಬೆಟ್ಟ. ಅದು ನಂದಿ ಬೆಟ್ಟ ಅದು. ಸರಿ, ನಮಸ್ಕಾರ.